ಬೆಂಗಳೂರಿಂದ ಸುತ್ತಮುತ್ತ ಊರಿಂದ ಹಳ್ಳಿಯಿಂದ ಎಲ್ಲ ಜೀವನ ಕಟ್ಕೊಳಕ್ಕೆ ಬರೋ ಊರೇ ಈ ಬೆಂಗಳೂರಿಗೆ ಬಂದಮೇಲೆ ಮೆಜೆಸ್ಟಿಕ್ಗೆ ಬಂದೇ ಬರ್ತಾರೆ. ತುಂಬ ಚೆನ್ನಾಗಿರುವಂಥ ಬೆಂಗಳೂರಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದರೆ ಎಲ್ಲ ಕಡೆಯಿಂದ ಎಲ್ಲ ಏರಿಯಾಗೂ ಬಸ್ ಹೋಗೋದು ಇಲ್ಲಿಂದಾನೆ. ತುಂಬ ಜನ ಬರ್ಬೋದು. 19 ಪ್ಲಾಟ್ಫಾರ್ಮ್ವರೆಗೂ ಇರುತ್ತೆ. ಮೆಜೆಸ್ಟಿಕ್ಕಲ್ಲಿ ಇರೋದು ನಾವೀಗ ಹೋಗ್ಬೇಕಾದ್ರೆ ಹಂಪಿನಗರ ಆಗಿರೋದ್ರಿಂದ ಬಸ್ ಕಡೆ ಹೋಗೋಣ. ಸೊ ಇದಿಷ್ಟು ಮೆಜೆಸ್ಟಿಕ್ ಬಸ್ ಸ್ಟಾಪ್. ಆಲ್ರೆಡಿ ಇದ್ರದ್ದೊಂದು ವೀಡಿಯೋ ಹಾಕಿದ್ದೆ, ತುಂಬ ಚೆನ್ನಾಗಿ ಓಡಿತ್ತು. 1 ಅವರ್ ವೀಡಿಯೋ ಕಂಪ್ಲೀಟ್ ಆಗಿತ್ತು. 2 ನಿಮಿಷ ಹಾಕಿದ್ದೆ. 10 ನಿಮಿಷ ಹಾಕಿದ್ರೆ ಚೆಂದ ಓಡುತ್ತೆ. ನಾವು ಮೆಜೆಸ್ಟಿಕ್ ಬಂದರೆ ಏನೋ ಒಂಥರ ಚೆಂದ, ಅದೇ ಒಂಥರ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಅದೇ ಒಂಥರ ಇದ್ರು ಮಾತಾಡ್ಕೋಗ್ಬೇಕು, ಅದು ಬೆಸ್ಟ್. ಎಷ್ಟು ಜನಗಳು, 1 ಕೋಟಿ ಮೇಲೆ ಇರೋ ಜನಗಳೆಲ್ಲ ಬೆಂಗಳೂರಲ್ಲಿ ಇಲ್ಲಿ ಬಂದೇ ಬರ್ತಾರಲ್ವ ಮೆಜೆಸ್ಟಿಕ್ಕಲ್ಲಿ. ಸಖತ್ ಇರುತ್ತಲ್ಲ. ಜೀವನ ಕಟ್ಕೊಳಕ್ಕೆ ಬರ್ತಾರೋ, ಜೀವನ ರೂಪಿಸ್ಕೊಳಕ್ಕೆ ಬರ್ತಾರೋ, ಜೀವನ ಹಾಳು ಮಾಡ್ಕೊಳಕ್ಕೆ ಬರ್ತಾರೋ, ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಉದ್ಯೋಗ ಅಂತ ಸಿಗುತ್ತೆ. ನೆನ್ನೆ ಉತ್ತರ ಪ್ರದೇಶದಿಂದ ಗೋರಖ್ಪುರದಿಂದ ಡೈರೆಕ್ಟ್ ಟ್ರೈನ್ ಬಂದ್ವಲ್ಲ ನಾವು. ಎಲ್ಲಿಂದ ಹೇಳಿ, ಮೊನ್ನೆ ಮಂತ್ರಾಲಯದಿಂದ ಗೋರಖ್ಪುರ ಟ್ರೈನಲ್ಲಿ ಬರಬೇಕಾದ್ರೆ ಎಷ್ಟು ಜನ ಬರ್ತಾಯಿದ್ರು. ಅಲ್ಲಿಂದೆಲ್ಲ ಉದ್ಯೋಗಕ್ಕೆ ಬೆಂಗಳೂರಿಗೆ ಬರ್ತಾಯಿದ್ರು. ಸೊ ಇಲ್ಲಿಗೆ ಬರ್ತಾರೆ ಬಂದವರೆಲ್ಲ. ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಂದಮೇಲೆ ವಾಶ್ರೂಮ್ ಹೋಗೋರು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಎಲ್ಲ ಕಡೆ ವಾಶ್ರೂಮ್ ಫ್ರೀ ಇರುತ್ತೆ. ಶೌಚಾಲಯ ಟಾಯ್ಲೆಟ್ಗೋರು ಮಾತ್ರ ಅಮೌಂಟ್ ಕೊಡಬೇಕು. ಅಲ್ಲಿರೋನು ಕುಟ್ಟಿನೇ ಅಮೌಂಟ್ನೆಲ್ಲ ಕಿತ್ತಾಕ್ಕೊಡ್ತೇನೆ ಜನರ ಹತ್ರ. ನೋಡಿ, ಇದೆ ಮೆಜೆಸ್ಟಿಕ್. ಮೊದಲು ಅದು ಮೇಲ್ಗಡೆ ಏನು ಅಪ್ಪರ್ ಇದೆ, ಅದನ್ನು ಯಾವುದೂ ಹಾಕಿರಲಿಲ್ಲ. ಇತ್ತೀಚೆಗೆ ಅಷ್ಟೇ ಹಾಕಿರೋದು. ಅದನ್ನು ಎಲ್ಲ ಖಾಲಿ ಹೊಡಿತಾ ಇದೆ. ಇವತ್ತು ಮಂಗಳವಾರ ಅಲ್ವಾ, ಅಷ್ಟೇನು ಜನ ಇಲ್ಲ. ಬಟ್ ಇದು ಮೇಲ್ಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಜನ ಇದ್ದಾರೆ ಅಂತ. ನೀವು ಬೇರೆ ದಿನ ಆಗಿರ್ಬೋದು, ಏನಾದರೂ ಸಾಟರ್ಡೆ ಸಂಡೇ ಅಂದ್ಕೊಂಡ್ರು ಹೆವಿ ಇರ್ತಾರೆ ಜನ. ಬನ್ನಿ ಮೇಲೆ ತೋರಿಸ್ಕೊಡ್ತೀನಿ ಹೆಂಗಿದೆ ಅಂತ ಮೆಜೆಸ್ಟಿಕ್. ನೋಡಿ ಗುರು, ಬಸ್ ಸ್ಟಾಪ್ದು ಮೇಲೆ ಕಟ್ಟಿರೋದು ಓಲ್ಡೇ ಇದೆ, ಕೆಳಗಡೆ ಮಾತ್ರ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಐ ಥಿಂಕ್ ಇದನ್ನು ನಾನು ವೀಡಿಯೋದಲ್ಲಿ ಹಾಕಿಲ್ಲ. ನಾನು ಮೆಜೆಸ್ಟಿಕ್ದು ಯಾವ ಥರ ಇದೆ ಅಂತ ನೋಡೋರಿಗೆ ಕಲ್ಪನೆ ಬರಲಿ ಅಂತ ಹಾಕ್ತಾಯಿದ್ದೀನಿ. ನಿಜ ಹೇಳ್ಬೇಕು ಅನ್ನೋ ನಮ್ಮೂರ ಕಡೆ ನಮ್ಮಣ್ಣ ಅವರೇ ತುಂಬ ಅಪರೂಪಕ್ಕೆ ಬರ್ತಾ ಇದ್ದಿದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ, ಉದ್ದವಾಗಿದೆ. ಈ ಕಡೆ ಹೋದರೆ ಸ್ಟ್ರೈಟಿಂದ ಇಳಿಬೋದು. ಸುದೀಪ್ ಅವ್ರದ್ದು ಮೂವಿಲಿ ಏನಾಗಲಿ ಮುಂದೆ ಸಾಗೋನಿ, ಅದು ಇಲ್ಲೇ ಶೂಟ್ ಆಗಿದ್ದು. ನೋಡಿ ಹಿಂಗೆ ನಡ್ಕೋದ್ರೆ, ಇದು ಮೇಲ್ಗಡೆ ಅಪ್ಪರ್ದು ಇರಲಿಲ್ಲ, ಇತ್ತೀಚೆಗೆ ಹಾಕಿರೋದು. ಮಳೆ ಬಂದರೆ ನಡ್ಕೋಗೋಕ್ಕೆ ಪ್ರಾಬ್ಲಮ್ ಆಗ್ತಿರಲಿ ಅಂತ. ಹಂಗೆ ಸ್ಟ್ರೈಟ್ ನಡ್ಕೋರೆ ಇಲ್ಲೇ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಬರುತ್ತೆ. ಇಲ್ಲಿಂದ ಅತ್ತಿಗುಪ್ಪೆಗೆ 30 ರೂಪಾಯಿ ಇದೆ. ಅತ್ತಿಗುಪ್ಪೆಯಿಂದ ರೈಲ್ವೆ ಸ್ಟೇಷನ್ಗೆ ಬರೀ 20 ರೂಪಾಯಿ ಇತ್ತು. ನೆಕ್ಸ್ಟು ಒಂದು ಸ್ಟಾಪು ಮೆಜೆಸ್ಟಿಕ್ಕಿಂದ 10 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ನೋಡಿ ಎಲ್ಲಿಂದ ಕೊಡೋದು ಅಷ್ಟು ಜಾಸ್ತಿ ಆದರೆ. ನೋಡಿ ಬಸ್ಸಿಗೆಲ್ಲ ಹೋಗ್ತಾ ಇದೆ. ನಮ್ಮಿಲ್ಲಿಂದ ಚಾಮರಾಜನಗರಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ಡೈರೆಕ್ಟ್ ಯಾವುದು ಬಸ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ತುಂಬ ಜನಕ್ಕೆ ಇದು ಕನ್ಫ್ಯೂಷನ್. ಚಾಮರಾಜನಗರ ಹೋಗಬೇಕು ಅಂದರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇರಲ್ಲ. ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇರುತ್ತೆ. ಮೆಜೆಸ್ಟಿಕ್ ಬಂದರೆ ಡೈರೆಕ್ಟ್ ಬಸ್ ಸಿಗುತ್ತೆ ಅಂತ. ಖಂಡಿತ ಸಿಗಲ್ಲ. ಇಲ್ಲಿಂದ ಮತ್ತೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹೋಗಬೇಕಾಗಿತ್ತು. ಸ್ಯಾಟಲೈಟ್ ಬಸ್ ಸ್ಟಾಪ್ ಹೋದರೆ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಚಾಮರಾಜನಗರ ಕೊಳ್ಳೇಗಾಲ ಹೋಗೋ ಕಡೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇಲ್ಲ. ಕೊಳ್ಳೇಗಾಲ ಚಾಮರಾಜನಗರ ಸೈಡ್ಗೆ. ನಾನು ಸ್ಟಾರ್ಟಿಂಗ್ ತುಂಬ ಜನಕ್ಕೆ ಕೇಳಿದ್ರು, ನಾನು ಕನ್ಫ್ಯೂಸ್ ಆಗಿದ್ದೆ. ಇಲ್ಲಿಂದ ಯಾವುದೇ ಗೌರ್ಮೆಂಟ್ ಬಸ್ಸು ಡೈರೆಕ್ಟ್ ಇಲ್ಲ. ಸ್ಯಾಟಲೈಟ್ಗೆ ಹೋಗಿ ಚೇಂಜ್ ಮಾಡ್ಕೋಬೇಕು. ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇನ್ಫಾರ್ಮೇಷನ್. ವೆಹಿಕಲ್ಗಳು ತಂದರೆ ಮೆಜೆಸ್ಟಿಕಲ್ಲಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಎಲ್ಲರೂ ಟ್ರಾವೆಲ್ ಮಾಡೋರು ಹೋಗ್ತಾರೆ. ಇದ್ರ ಪಕ್ಕದಲ್ಲಿರೋದೇ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಆಲ್ರೆಡಿ ತೋರಿಸಿದ್ದೀನಿ ನಾನು ವೀಡಿಯೋದಲ್ಲಿ, ಚೆಕ್ ಮಾಡಿ. ಅದ್ರ ಮೇಲ್ಗಡೆ ಬೇಕಾದ್ರೆ ಅದ್ರದ್ದು ಲಿಂಕ್ ಹಾಕ್ತೀನಿ. ಈ ಥರ ಸೈಡ್ ಇಟ್ಕೊಂಡು ಮಾರೋದು, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ತುಂಬ ಜನಕ್ಕೆ ಜೀವನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ತಗೊಳ್ಳಿ ಅಂತ ಗೋಗರಿಯೋದು ಈ ಥರ ಮಾಡಿದ್ರೆ ತಪ್ಪು. ನೋಡಿ ಎಷ್ಟು ಜನ ಇದ್ದಾರೆ. ಅಂಗಡಿಗಳಂತೂ ಇಟ್ಕೊಂಡಿರ್ತಾರೆ, ಸ್ವಲ್ಪ ಜನ ನೆಡ್ಕೊಂಡಿರುತ್ತೆ. ಕಸ್ಟಮರ್ ಬೇಕಾದ್ರೆ ಬಂದು ತಗೋಬೇಕು. ಜಾಸ್ತಿ ತಗೊಳ್ಳಿ ಅಂತ ಟಾರ್ಚರ್ ಇಕ್ಬಾರ್ದು ಅಷ್ಟೇ. ಚೆನ್ನಾಗಿದೆ ಅಲ್ವಾ? ಎಷ್ಟೋ ಸರಿ ನಮ್ಮ ಊರಲ್ಲಿ ಇರಬೇಕಾದ್ರೆ ಈ ಪ್ಲೇಸ್ ನೆನಪಾಗ್ತಾಯಿತ್ತು ನನಗೆ. ಇಲ್ಲಿ ಜಾಸ್ತಿ ಜನ ರಶ್ ಇದ್ದಿದ್ರೆ ಒಂಥರ ವ್ಯೂ ಇರುತ್ತೆ. ಇದು ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವೆಯ್ಟ್ ಮಾಡಿದ್ರೆ ಇದು ಚಿತ್ರಾನ್ನ ಹೆಂಗೆ ಬದಲಾಗುತ್ತೆ ಅಂದರೆ ಒಂಥರ ಅದೇ ಒಂದು ಮಾರಲ್. ಜೀವನ ಕಟ್ಕೊಳಕ್ಕೆ ಬರೋರಿಗೆ ಎಲ್ಲರಿಗೂ ಇದೆ ಮೇಯ್ನ್ ಬಸ್ ಸ್ಟಾಪಲ್ಲಿ ಜಂಕ್ಷನ್ ಇದೆ. ಈಗ ಮೆಟ್ರೋ ಇರೋದ್ರಿಂದ ಜಾಸ್ತಿ ಟ್ರಾವೆಲಿಂಗ್ ಅಲ್ಲಿ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಬಸ್ಲು ಬಂದರೆ ಅದೇ ಬೇರೆ ನೀವು ಯಾವುದೇ ಏರಿಯಾಗೆ ಹೋಗಬೇಕು ಅಂದ್ರೆ ಇದ್ರ ಮೂಲಕನೇ ಥ್ರೂ ಹೋಗ್ಬೇಕಲ್ಲ. ನಿಜ ಅಲ್ವಾ? ಸ್ಟಾರ್ಟಿಂಗ್ ಬೆಂಗಳೂರು ಬರಬೇಕಾದ್ರೆ ನನಗೂ ಭಯ ಆಗ್ತಾಯಿತ್ತು. ಯಾರು ಏನು ಮಾಡ್ಬಿಡ್ತಾರೋ, ಹೆಂಗಾಯ್ತೋ ಏನೋ ಗೊತ್ತಿಲ್ವಲ್ಲ ಅಂತ. ಇನ್ನೂ ತುಂಬ ಜನ ಊರಲ್ಲಿ ಉಳ್ಕೊಳ್ಳೋಕೆ ಅದು ಒಂದು ಕಾರಣ ಇದೆ. ಬೆಂಗಳೂರಿಗೆ ಹೋದರೆ ಯಾರಿದ್ದಾರೆ, ಅಲ್ಲಿ ಹೋದರೆ ಎಲ್ಲಿ ಉಳ್ಕೊಳ್ಳೋದು, ಈ ಥರ ಎಲ್ಲ ಸ್ಟಾರ್ಟಿಂಗ್ ಎಷ್ಟೋ ಜನಕ್ಕೆ ಊರು ಬಿಟ್ಟು ಹೋಗಬೇಕಾದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಬಟ್ ಒಂದ್ಸಲ ಊರು ಬಿಟ್ಟು ಬಂದಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಸ್ನಾನ ಮಾಡ್ಬೇಕಾದ್ರೆ ತಣ್ಣೀರು ಒಂದು ಚಮ್ಗೆ ಹಾಕ್ರೆ ಅಷ್ಟೇ, ಹಾಕೋದ್ಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಅಂತಾರಲ್ಲ ಹಂಗೆ. ಏನೇ ಆಗಲಿ ಫ್ಯಾಮಿಲಿ ಬಿಟ್ಟು ಬರೋದು ಎಲ್ಲ ರನ್ನಿಂಗ್ ಮಾಡ್ತಾ ಇರೋದೆಲ್ಲ ಮಿಡ್ಲ್ ಕ್ಲಾಸ್ ಅವರೇ. ಜೀವನ ರೂಪಿಸ್ಕೊಳ್ಳೋಕ್ಕೋಸ್ಕರ ನೋಡ್ತಾ ಇರ್ತಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಇಲ್ಲಿಂದ ಹಾಕೋದಾ? ಕೆನ್ ಯು ಗೆಸ್ ದಿಸ್ ಪ್ಲೇಸ್ ಅಂತ ಹಾಕಿದ್ರೆ ಕಂಡುಹಿಡಿತಾರ? ನಮ್ಮ ಕರ್ನಾಟಕದಲ್ಲಿ ತುಂಬ ಡೆವಲಪ್ ಆಗಿರೋ ಪ್ಲೇಸ್ ಅಂದರೆ ಬೆಂಗಳೂರು. ಕ್ಯಾಪಿಟಲ್ ಬೆಂಗಳೂರು ಆಯಿತು. ಈಗ ಚೆನ್ನೈ, ತಮಿಳ್ನಾಡು ತೊಗೊಂಡ್ರೆ ಚೆನ್ನೈ ಕೋಸ್ಟಲ್ ರೀಜನ್ ಕ್ಯಾಪಿಟಲ್ ಇದೆ. ಆಂಧ್ರ ಪ್ರದೇಶ ತೊಗೊಂಡ್ರೆ ಅಲ್ಲಿ ವಿಶಾಖಪಟ್ಟಣ ಅದೇ ಆಗಿರ್ಬೋದು, ಮೇಯ್ನ್ ಆಗಿರ್ಬೋದು. ಈ ಕಡೆ ಮಹಾರಾಷ್ಟ್ರ ತೊಗೊಂಡ್ರೆ ಮುಂಬೈ ಕೋಸ್ಟಲ್ ರೀಜನ್ ಇದೆ, ಅದು ಕ್ಯಾಪಿಟಲ್ ಆಗಿದೆ. ಈ ಕಡೆ ನೀವು ಕೇರಳ ತೊಗೊಂಡ್ರೆ ತಿರುವನಂತಪುರಂ, ಅದು ಕೋಸ್ಟಲ್ ರೀಜನ್ ಇದೆ. ನಮ್ಮ ಕರ್ನಾಟಕದಲ್ಲಿ ಕ್ಯಾಪಿಟಲ್ ನಮ್ಮ ಮಂಗಳೂರು ಕೋಸ್ಟಲ್ ರೀಜನ್ ಆಗಬೇಕಾಗಿತ್ತು, ಬೆಂಗಳೂರು ಆಗಿದೆ. ಸೊ ಇದರಷ್ಟು ಡೆವಲಪ್ ಆಗೋದಕ್ಕೆ ಬೇರೆ ಸಾಧ್ಯ ಇಲ್ಲ ಅಂತ ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ. ಬಿಟ್ಟರೆ ಮೈಸೂರು ತುಂಬ ಡೆವಲಪ್ ಆಗಿದೆ, ಚೆನ್ನಾಗಿದೆ. ಸೊ ಬೆಂಗಳೂರು ಬೆಂದಕಾಳೂರು 2 ಕೋಟಿ ಜನ ಇದ್ದಾರೆ ಗುರು. ಅಷ್ಟು ಜನರನ್ನ ಉದ್ಯೋಗ, ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆಲ್ಲ ಸಹಾಯ ಮಾಡಿರೋ ಬೆಂಗಳೂರು. ಇಟ್ಟಿದ್ದಾರೆ. ವಾಚ್ ಇದೆ.
ಶೇಂಗಾ ಸುದೀಪ್ ಅವ್ರ ಮೂವಿಲಿ ಅಂಕಲ್ ಮಾಡಿಸ್ತಾರಲ್ಲ ಆ ಥರ. ಯಾರು ಹೇಳಿ? ಹೊನ್ನಳ್ಳಿ ಕೃಷ್ಣ ಅವ್ರು ಮಾತಾಡ್ತಾ ಇರ್ತಾರೆ, ಏನಾಗಲಿ ಮುಂದೆ ಸಾಗಿ ಅಣ್ಣ ಆಪ್ರೇಷನ್ ಆಗ್ತಾ ಇದೆ, ಅವ್ರಿಗೆ ಏನು ಹೇಳಕ್ಕೆ ಕಲ್ತ್ಯಾ, ನಾನು ಹಸು ಇದ್ರೂ ಪರವಾಗಿಲ್ಲ, ಆ ಜೀವ ಬದುಕಬೇಕು ಅಂದ್ಬಿಟ್ಟು ಹೊನ್ನಳ್ಳಿ ಕೃಷ್ಣ ಅವರು 20 ರೂಪಾಯಿ ಕೊಡ್ತಾರೆ ಸುದೀಪ್ಗೆ, ಗೊತ್ತಾ? ಅದರಿಂದನೇ ಆಪ್ರೇಷನ್ ಆಗಿ ಲಾಸ್ಟಲ್ಲಿ ತನುನ ಮದುವೆ ಆಗಬೇಕಾಗಿರೋ ಹೀರೋ ಬರ್ತಾನಲ್ಲ, ಆ ಸೀನ್ ಆಗಿದ್ದಿಲ್ಲೇ. ಎಲ್ಲ ಎಲೆಕ್ಟ್ರಿಕ್ ಬಸ್ಗಳಾಗಿರೋದ್ರಿಂದ ನೋಡೋಕೆ ಸಕ್ಕತ್ತ ಕಾಣುತ್ತೆ. ನಮ್ಮ ಕರ್ನಾಟಕ ಬಸ್ಗಳೇ ಸೂಪರ್ ಗುರು, KSRTC BMTC. ಬೇರೆ ಆಂಧ್ರ ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಏನಂತೀರಾ ಗಾಯ್ಸ್? ಒಂದು 2 ನಿಮಿಷ ಅಂತೂ ಫುಲ್ಲು ಸ್ಟ್ರಕ್ ಆಗಿಬಿಟ್ಟೆ. ಚೆನ್ನಾಗಿದೆ ಅಲ್ವಾ ಇಲ್ಲಿ ಬಸ್ ಸ್ಟಾಪಲ್ಲಿ? ಹೋಗೋಣ ಬನ್ನಿ. ಫಸ್ಟು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ ತಿಳಿಸೋದಿದ್ದಲ್ಲ, ಅದನ್ನೆಲ್ಲ ಹೇಳಿದ್ದೀನಿ ಆಲ್ಮೋಸ್ಟು. ನಾನು ಕೆಳಗಡೆ ಬಂದರೆ ಇಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದಿದ್ದು. ಇಲ್ಲೆಲ್ಲ ಸಖತ್ತಾಗಿದೆ ಅಲ್ವಾ? ದಿಸ್ ಇಸ್ ದ ಓವರ್ ಆಲ್ ವ್ಯೂ ಆಫ್ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಜಸ್ಟ್ ಇವಾಗ ನಿಜ ಹೇಳ್ತೀನಿ, ಭಯ ಆಗಿತ್ತು. ಏನಕ್ಕೆ ಭಯ ಆಯಿತು ಅಂದರೆ, ಜಸ್ಟ್ ಹಿಂಗೆ ವೀಡಿಯೋ ಮಾಡ್ಕೋಗ್ತಾ ಇದ್ದೆ, ಅಲ್ಲೊಂದು 3-4 ಜನ ಸಿಕ್ಕಿದ್ರು. ಅವ್ರು ಹೇಳಿದ್ದು ಒಂದೇ, ನಮ್ಮನ್ನ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ಯಾ, ವೀಡಿಯೋ ಮಾಡಬೇಡ ಅಂತ. ಒಂದು ಕ್ಷಣ ಸ್ಟಕ್ ಆದೆ ನಿಜ. 2-3 ವೀಡಿಯೋ ಸಿಕ್ತು, ಅದನ್ನು ಡಿಲೀಟ್ ಮಾಡಿಸಿದ್ರು. ಪಾಪ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಫೇಸ್ನ ಬೇರೆಯವ್ರು ಯಾರಾದರೂ ನೋಡಿದ್ರೆ ಊರಲ್ಲಿ ವೀಡಿಯೋ ಮಾಡೋರು ಬೈತಾರೆ ಅಂತ ವೀಡಿಯೋ ತೆಗ್ದಾಕು ಅಂತ ಹೇಳಿದ್ರು. ನನಗೂ ಗೊತ್ತಿದೆ ಅವ್ರ ಪ್ರಾಬ್ಲಮ್ಮು. ಇಲ್ಲಿ ಏನು ಇನಿಷಿಯೇಟಿವ್ ಗೌರ್ಮೆಂಟ್ ಅವ್ರಿಗೆ ತಗೊಳ್ಳದೆ ಹೋದ್ರು, ಈ ಥರ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ವೀಡಿಯೋ ಡಿಲೀಟ್ ಮಾಡಿದೆ ಅದನ್ನು. ನಿಜ ಹೇಳ್ತೀನಿ, ಅದನ್ನು ಇನ್ನೊಬ್ಬ ಯಾರು ನನ್ನ ಫ್ರೆಂಡ್ ಇದ್ದು ಅದನ್ನು ವೀಡಿಯೋ ಮಾಡಿದರೆ ಒಂದು ರೀತಿ ಬೇರೆ ರೀತಿಯೇ ಇದಾಗಿರೋದು. ಸೊ ವೀಡಿಯೋ ಡಿಲೀಟ್ ಮಾಡಿದ್ದೀನಿ. ನೋಡೋಣ. ಅಲ್ಲಿ ಅತ್ತಿಗುಪ್ಪೆ ಆಗಿರ್ಬೋದು, ಈ MP ನಗರ, ಚಂದ್ರ ಲೇಔಟು, ವಿಜಯನಗರ ಕಡೆ ಹೋಗ್ಬೇಕಾಗಿರೋರು ಪ್ಲ್ಯಾಟ್ಫಾರ್ಮ್ 1, 2 ಅಲ್ಲಿದ್ದರೆ ನಿಮಗೆ ಬಸ್ಗಳು ಸಿಗುತ್ತೆ. ನೀವ್ಯಾರೋ ಟ್ರಾವೆಲ್ ಮಾಡೋದಾದ್ರೆ ಏನು ಹುಡುಕಾಗಿಲ್ಲ. 61A ಚಂದ್ರ ಲೇಔಟ್ ಆರಾಮ್ಸೆ ಫಸ್ಟ್ನೇ ಪ್ಲಾಟ್ಫಾರ್ಮ್ಲಿ ಹೋಗುತ್ತೆ. 19 ಪ್ಲಾಟ್ಫಾರ್ಮ್ಲಿ ಫಸ್ಟ್ನೇ ಪ್ಲಾಟ್ಫಾರ್ಮ್, ಸೆಕೆಂಡ್ನೇ ಪ್ಲಾಟ್ಫಾರ್ಮ್ಲೇ ಚಂದ್ರ ಲೇಔಟು. ನಮ್ಮ ಏರಿಯಾ ಕಡೆ ಹೋಗೋಂಥದ್ದು ಇರೋದು. ಹಿಂಗಿದೆ ನೋಡಿ. ಮಧ್ಯಾಹ್ನ ಇವಾಗ 1 ಗಂಟೆ ಹತ್ತತ್ರ ಆಗ್ತಾಯಿದೆ. ಇಷ್ಟೊಂದು ರಶ್ ಜನ ಜಾಸ್ತಿ ಕಾಣ್ತಾ ಇದ್ದಾರೆ ಇವಾಗ. ಆವಾಗಲೇ ಅಷ್ಟೇನು ಜನ ಇರಲಿಲ್ಲ. ಬಾರಿಸು ಕನ್ನಡ ಡಿಮ್ ಡಿಮ್ ಅವ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.